ಬೆಂಗಳೂರಿನ ಐಕಾನಿಕ್ ಊರ್ವಶಿ ಚಿತ್ರಮಂದಿರ ಇನ್ನು ನೆನಪು ಮಾತ್ರ. ಊರ್ವಶಿ ಚಿತ್ರಮಂದಿರ ನೆಲಸಮ, ಸಿನಿ ರಸಿಕರಿಗೆ ದೊಡ್ಡ ಆಘಾತ. ಲಾಲ್ಬಾಗ್ ಬಳಿ ಇದೆ ಊರ್ವಶಿ ಚಿತ್ರಮಂದಿರ. ಕೋರ್ಟ್ ಆದೇಶದಂತೆ ಚಿತ್ರಮಂದಿರ ನೆಲಸಮದ ಕಾರ್ಯ ನಡೆಯುತ್ತೆ. 1970ರಲ್ಲಿ ನಿರ್ಮಾಣವಾಗಿದ್ದಂತಹ ಐತಿಹಾಸಿಕ ಚಿತ್ರಮಂದಿರ ಇನ್ಮೇಲೆ ನೆನಪು ಮಾತ್ರ. ನ್ಯಾಯಾಲಯದ ಆದೇಶವಿದೆ, ಹಾಗಾಗಿ ತೆರವು ಮಾಡಲೇಬೇಕಾಗಿದೆ. ನೀವು ಆ ತೆರವು ಕಾರ್ಯಾಚರಣೆಯ ಕೆಲವೊಂದು ದೃಶ್ಯವನ್ನು ಗಮನಿಸಬಹುದು. 2018ರ ಏಪ್ರಿಲ್ನಲ್ಲಿ ಗುತ್ತಿಗೆ ಅವಧಿ ಮುಕ್ತಾಯವಾಗಿದೆ. ಭೂಮಾಲೀಕ ಬಸಟ್ಟಿ ಶೆಟ್ಟಿಯಿಂದ ಗುತ್ತಿಗೆ ಪಡೆದಿದ್ದ ಜಾಗ ಅದು. ಇವತ್ತಿನಿಂದಲೇ ಊರ್ವಶಿ ಚಿತ್ರಮಂದಿರದ ನೆಲಸಮ ಕಾರ್ಯ ನಡೆಯುತ್ತೆ. ಹಲವಾರು ಚಿತ್ರಗಳಿಗೆ ಹಿಟ್ ಸ್ಥಾನ ಕೊಟ್ಟಿದ್ದಂತಹ ಚಿತ್ರಮಂದಿರ ಅದು. ಸ್ಟಾರ್ ನಟರ ಲಕ್ಕಿ ಚಿತ್ರಮಂದಿರ ಅಂತಾನೆ ಖ್ಯಾತಿಯನ್ನು ಪಡ್ಕೊಂಡಿತ್ತು ಊರ್ವಶಿ ಚಿತ್ರಮಂದಿರ. ಟಾಕ್ಸಿಕ್ ಸಿನಿಮಾ ಪ್ರದರ್ಶನಕ್ಕೂ ಕೂಡ ಎಲ್ಲ ರೀತಿಯ ತಯಾರಿಯನ್ನು ನಡೆಸ್ಕೊಂಡಿತ್ತು. ಅಷ್ಟರಲ್ಲೇ ನ್ಯಾಯಾಲಯದ ಆದೇಶ ಪಾಲನೆ ಮಾಡಬೇಕಾಗಿದೆ. ಬೆಂಗಳೂರಿನ ಸಿನಿ ರಸಿಕರ ನೆನಪಿನಲ್ಲಿ ನೆನಪಾಗಿ ಉಳ್ಕೊಳ್ಳುತ್ತೆ ಇನ್ನು ಮೇಲೆ ಈ ಊರ್ವಶಿ ಚಿತ್ರಮಂದಿರ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸನ್ನು ನಮ್ಮ ಪ್ರತಿನಿಧಿ ಯಶೋಧ ನೀಡ್ತಾ ಹೋಗ್ತಾರೆ. ಯಶೋಧ, ಹಲವಾರು ಹಿಟ್ ಸಿನಿಮಾಗಳನ್ನು, ಸ್ಟಾರ್ ನಟರ ಲಕ್ಕಿ ಚಿತ್ರಗಳಿಗೆ ಸಾಕ್ಷಿಯಾಗಿದ್ದಂತಹ ಊರ್ವಶಿ ಚಿತ್ರಮಂದಿರ ಇನ್ನು ನೆನಪು ಮಾತ್ರ. ತೆರವು ಕಾರ್ಯಾಚರಣೆ ಈಗಾಗಲೇ ಆರಂಭ ಆಗಿದೆ. ಕೋರ್ಟ್ ಆದೇಶ ಏನಂತ ಬಂದಿದೆ ಮತ್ತು ಯಾವ ಕಾರಣಕ್ಕೆ ಈ ಆದೇಶ? ಎಸ್ ದಿವ್ಯ, ಗಮನಿಸಬಹುದು ಐಕಾನಿಕ್ ಥಿಯೇಟರ್ ಅಂತಾನೆ ಹೇಳ್ಬಹುದು ಊರ್ವಶಿ ಥಿಯೇಟರ್ ನ. ಸೊ ಊರ್ವಶಿ ಥಿಯೇಟರ್ ಅಂತ ಅಲ್ಲಿ ಹೋಗದೆ ಒಂಥರ ಖುಷಿ ಜನಗೆ. ಎಷ್ಟೋ ವರ್ಷಗಳಿಂದ ಅದೆಷ್ಟೋ ಸಿನಿಮಾಗಳನ್ನ ಜನ ಸಂಭ್ರಮಿಸಿ ನೋಡಿದಂತಹ ಒಂದು ಥಿಯೇಟರ್ ಇನ್ನು ನೆನಪು ಮಾತ್ರ ಅನ್ನೋದನ್ನ ಬಹಳ ದುಃಖದಿಂದನೇ ಹೇಳ್ಬೇಕಾಗುತ್ತೆ. ಬೆಂಗಳೂರು ಸಿನಿ ರಸಿಕರಿಗೆ ಇದೊಂಥರ ದೊಡ್ಡ ಆಘಾತದ ಸುದ್ದಿ ಅಂತಾನೆ ಹೇಳಬಹುದು. ಬೆಂಗಳೂರು ಲಾಲ್ಬಾಗ್ ಬಳಿ ಇರುವಂತಹ ಊರ್ವಶಿ ಚಿತ್ರಮಂದಿರ ಇದು ಪ್ರೇಕ್ಷಕರ ಹಾಟ್ ಸ್ಪಾಟ್ ಅಂತಾನೆ ಊರ್ವಶಿ ಥಿಯೇಟರ್ ಗುರುತಿಸ್ಕೊಂಡಿತ್ತು. ಕೋರ್ಟ್ ಆದೇಶದಂತೆ ಊರ್ವಶಿ ಥಿಯೇಟರ್ ಇವತ್ತು ನೆಲಸಮ ಆಗಿದೆ. ನೆಲಸಮ ಆಗುವಂತ ಸಂದರ್ಭದಲ್ಲಿ ಬಹಳ ದೃಶ್ಯಗಳು ಕಣ್ಣ ಮುಂದೆ ಬಂದಂತೆ ಅನುಭವ ಆಯ್ತು. ಯಾಕಂತ ಹೇಳಿದ್ರೆ ಶಿಳ್ಳೆ ಚಪ್ಪಾಳೆಗಳಿಂದ ಕೂಡಿರ್ತಿದ್ದ ಆ ಸ್ಥಳ ಇನ್ನು ಮುಂದೆ ಬೇರೇನೋ ಕಟ್ಟಡವಾಗಿ ಬದಲಾಗುತ್ತಲ್ಲ, ಅದೆಷ್ಟೋ ವರ್ಷಗಳಿಂದ ಇತ್ತಲ್ಲ, ಅದೆಷ್ಟೋ ವರ್ಷಗಳಿಂದ ಜನ ಬಂದು ಸಿನಿಮಾ ನೋಡಿ ಸಂಭ್ರಮಿಸಿ ಹೋದಂತ ಜಾಗ ಅಂತ ಹೇಳಿ ಒಂದ್ ಕ್ಷಣ ಅದು ಆ ನೆಲಸಮ ಆಗುವಂತ ಸಂದರ್ಭದಲ್ಲಿ ಅದೊಂಥರ ಭಾವುಕ ಕ್ಷಣ ಅಂತಾನೆ ಹೇಳ್ಬೋದು. 1970ರಲ್ಲಿ ಈ ಥಿಯೇಟರ್ ನಿರ್ಮಾಣ ಆಗುತ್ತೆ. ಗುತ್ತಿಗೆಗೆ ಪಡೆದಿದಂತಹ ಭೂಮಾಲೀಕ ಬಸಶೆಟ್ಟಿ ಅಂತ ಅವ್ರ ಹೆಸರು. ಏಪ್ರಿಲ್ಗೆ ಮುಗ್ದಿದೆ ಅದರ ಗುತ್ತಿಗೆ ಅವಧಿ. ಇವತ್ತಿನಿಂದಲೇ ಆ ಅವಧಿ ಮುಗ್ದ ಹಿನ್ನೆಲೆಯಲ್ಲಿ ಇನ್ನು ಅವರು ಆ ಜಾಗದ ಮಾಲೀಕರು ಬೇರೆ ಯಾವ್ದಾದ್ರು ಉದ್ದೇಶಕ್ಕೋಸ್ಕರನೋ ಅಥವಾ ಇನ್ನೊಂದೇನೋ ಅಲ್ಲಿ ಕಟ್ಟೋ ಉದ್ದೇಶದಿಂದನೋ ಇವತ್ತು ಆ ಒಂದು ನೆಲಸಮ ಕಾರ್ಯವನ್ನ ಮಾಡಿರುವಂತದ್ದು. KGF ಆಗಿರ್ಬೋದು, ಕಾಂತಾರ ಆಗಿರ್ಬೋದು, ಹೀಗೆ ಹಲವು ಹಿಟ್ಟು ಸಿನಿಮಾಗಳು ಬಹಳ ಹಿಂದಿನಿಂದಲೂ ಕೂಡ ಹಲವು ಹಿಟ್ಟು ಸಿನಿಮಾಗಳನ್ನ ಅಲ್ಲಿ ಕೂತು ಜನ ನೋಡಿ ಸಂಭ್ರಮಿಸಿದ್ರು. ಕನ್ನಡ, ತಮಿಳು, ತೆಲುಗು, ಹಿಂದಿ ಚಿತ್ರಗಳಿಗೂ ಕೂಡ ಊರ್ವಶಿ ಥಿಯೇಟರ್ ಬಂದಾಗ ಬೇರೆ ಭಾಷೆಗಳ ಸಿನಿಮಾಗಳು ಕೂಡ ಅಲ್ಲಿ ರಿಲೀಸ್ ಆಗ್ತಾ ಇತ್ತು. ಸೊ ಎಲ್ಲೂ ಇಲ್ವಾ, ಓಕೆ ನಾವು ಹಿಂದಿಯಲ್ಲಿ ನೋಡ್ಬೇಕಾ ಅಥವಾ ತಮಿಳಲ್ಲಿ ನೋಡ್ಬೇಕಾ, ತೆಲುಗಲ್ಲಿ ನೋಡ್ಬೇಕಾ, ಬನ್ನಿ ಊರ್ವಶಿ ಥಿಯೇಟರ್ ಹೋಗೋಣ ಅಂತ ಹೇಳ್ತಾ ಇದ್ರು. ಬಟ್ ಅದು ಇನ್ನು ಇಲ್ಲ ಅನ್ನೋದು ಬಹಳ ನೋವು. ಕೊನೆಯ ಸಿನಿಮಾ ಆಗಿದೆ ಯಾವ್ದಪ್ಪ ಅಂತ ಹೇಳಿದ್ರೆ ಊರ್ವಶಿ ಥಿಯೇಟರ್ ನಲ್ಲಿ ಜನನಾಯಕನು. ಈಗಾಗಲೇ ಚಿತ್ರಮಂದಿರದ ಮುಂದೆ ಫ್ಲೆಕ್ಸ್ ಗಳನ್ನ ಕೂಡ ಹಾಕಲಾಗಿತ್ತು. ಮೇ ಬಿ ಟಾಕ್ಸಿಕ್ ಅನ್ನ ಕೂಡ ನೋಡಬಹುದು ಅಂತ ಜನ ಅನ್ಕೊಂಡಿದ್ರು. ಆದ್ರೆ ಅದು ಸಾಧ್ಯ ಆಗ್ತಾ ಇಲ್ಲ. ಇವತ್ತು ಕಂಪ್ಲೀಟ್ ಆಗಿ
ಊರ್ವಶಿ ಚಿತ್ರಮಂದಿರ ಧರೆಗೆ ಉರುಳಿದೆ ಅಂತಾನೆ ಹೇಳ್ಬೋದು. ಜೊತೆಗೆ ಯಾವುದೇ ರೀತಿ ಅಹಿತಕರ ಘಟನೆಗಳು ನಡೀಬಾರದು ಅನ್ನೋ ಕಾರಣಕ್ಕೋಸ್ಕರ ಪೊಲೀಸ್ ಭದ್ರತೆಯನ್ನ ಕೂಡ ಊರ್ವಶಿ ಥಿಯೇಟರ್ ಮುಂದೆ ಮಾಡಲಾಗಿದೆ. ಅಧಿಕಾರಿಗಳ ಸಮ್ಮುಖದಲ್ಲೇ ಥಿಯೇಟರ್ ಇವತ್ತು ನೆಲಸಮ ಆಗಿರುವಂತದ್ದು. ಚಿತ್ರಮಂದಿರಗಳ ಒಳಗಿನ ವಸ್ತುಗಳನ್ನ ಸಿಬ್ಬಂದಿಗಳು ಎಲ್ಲವನ್ನು ಕೂಡ ಹೊರಗೆ ಹಾಕ್ಬಿಟ್ಟಿದ್ದಾರೆ. ಇವತ್ತು ಒಂಥರ ಹೆಂಗಿದೆ ಅಂತ ಹೇಳಿದ್ರೆ, ನಾನು ಆಗ್ಲೇ ಹೇಳ್ತಾ ಇದ್ದೆ, ಸ್ಟಾರ್ಗಳ ಡೈಲಾಗ್ಸ್ಗಳು, ನೃತ್ಯಕ್ಕೆ ಇಲ್ಲಿ ಏನು ಜನ ಪ್ರೇಕ್ಷಕರು ನೃತ್ಯ ಮಾಡ್ತಾ ಇದ್ರು. ಇವತ್ತು ಹೆಂಗಿದೆ ಅಂತ ಹೇಳಿದ್ರೆ, ಊರ್ವಶಿ ಥಿಯೇಟರ್ನ ಮುಂದೆ ಒಳಗೆ ಎಲ್ಲವೂ ಕೂಡ JCBಯ ಅಬ್ಬರ, JCBಯ ನರ್ತನ ಅಂತಾನೆ ಹೇಳ್ಬಹುದು. ದಿವ್ಯಾ, ಯಶೋಧ, ಈ ಗುತ್ತಿಗೆ ವಿಚಾರ ಏನಾದರೂ ವ್ಯಾಜ್ಯದ ರೂಪ ಪಡ್ಕೊಂಡಿತ್ತಾ? ನ್ಯಾಯಾಲಯದಲ್ಲಿ ವಾದ ಪ್ರತಿವಾದಗಳು ಹಲವಾರು ವರ್ಷಗಳಿಂದ ನಡೀತಾ ಇತ್ತಾ, ಹೇಗೆ? ಇದೇ ವಿಚಾರ 2017ಕ್ಕೆ ಅವರ ಗುತ್ತಿಗೆ ಮುಗ್ದಿತ್ತು. ಅಲ್ಲಿಂದ ಇಲ್ಲಿಯವರೆಗೂ ಕೂಡ ಈ ಒಂದು ಗುತ್ತಿಗೆಗೆ ಸಂಬಂಧಪಟ್ಟಂತೆ ಮಾಲೀಕರ ಆ ಒಂದು ಜಾಗದ ಮಾಲೀಕರ ನಡುವೆ ಒಂದಷ್ಟು ಜಟಾಪಟಿಗಳು ನಡೆದಿತ್ತು. ಅದು ಕೋರ್ಟ್ ಮೆಟ್ಟಿಲೇರಿತ್ತು. ಅದಾದ ಬಳಿಕ ಇವತ್ತು ಏನು ಆ ಒಂದು ಒಪ್ಪಿಗೆಯ ಮೇರೆಗೆನೆ ಅವರಿಗೆ ಓಕೆ ಮಾಡಬಹುದು ಅನ್ನೋ ಮೇರೆಗೆನೆ ಇವತ್ತು ಇದು ನೆಲಸಮಗೊಂಡಿದೆ ಕಟ್ಟಡ. ದಿವ್ಯಾ, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ ಯಶೋಧ.